ಚಿತ್ರದುರ್ಗದ ಕೋಟೆ ವೀಕ್ಷಣೆಗೆ ಬಂದಿದ್ದ ಪ್ರವಾಸಿಗರು ಶಾಕ್ ಆಗಿದ್ದು ಆಫ್ಲೈನ್ ಟಿಕೆಟ್ ಸಿಗದೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಕರ್ನಾಟಕದ ಮಧ್ಯಭಾಗದ ಐತಿಹಾಸಿಕ ಊರು ಎಂದೇ ಹೆಸರು ಮಾಡಿರುವ ಚಿತ್ರದುರ್ಗ ಐತಿಹಾಸಿಕ ಕೋಟೆಯಿಂದಲೇ ಜನಮಾನಸದಲ್ಲಿ ಹೆಸರಾಗಿದೆ. ಆದರೆ ಈ ಒಂದು ಕೋಟೆ ವೀಕ್ಷಣೆಗೆ ಬರುವ ಪ್ರವಾಸಿಗರು ಸರಿಯಾದ ಟಿಕೆಟ್ ಸಿಗದೆ ಕೋಟೆ ವೀಕ್ಷಣೆ ಮಾಡದೆ ವಾಪಸ್ ತೆರಳುತ್ತಿದ್ದ ದೃಶ್ಯ ಕಂಡುಬಂದಿದೆ. ಇನ್ನು ಇದಕ್ಕೆ ಕಾರಣ ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಪ್ರವಾಸಿಗರು ಆರೋಪ ಮಾಡಿದ್ದಾರೆ. ಚಿತ್ರದುರ್ಗದ ಕೋಟೆ ವೀಕ್ಷಣೆಗೆ ಬರುವ ಪ್ರವಾಸಿಗರು ಹೊರಗೆ ಟಿಕೆಟ್ ಪಡೆದು ಒಳಗೆ ಹೋಗಬೇಕಾಗುತ್ತದೆ. ಆದರೆ ಈ ಹಿಂದೆ ಆನ್ಲೈನ್ ಟಿಕೆಟ್ ವ್ಯವಸ್ಥೆ ಇದ್ದು ಕಳೆದ ಕೆಲ ವರ್ಷಗಳಿಂದ ಆನ್ಲೈನ್ ಟಿಕೆಟ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಆದರೆ ಇತ್ತೀಚೆಗೆ ಬಂದ ಹೊಸ ಅಧಿಕಾರಿಗಳು ಆಫ್ಲೈನ್ ಟಿಕೆಟನ್ನು ರದ್ದು ಮಾಡಿ ಕೇವಲ ಆನ್ಲೈನ್ ಟಿಕೆಟ್ ಪಡೆದು ಕೋಟೆ ವೀಕ್ಷಣೆಗೆ ತೆರಳುವಂತೆ ಆದೇಶ ಮಾಡಿದ್ದಾರೆ. ಇದು ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಕಿರಿಕಿರಿ ಉಂಟು ಮಾಡಿದೆ. ಇನ್ನು ಈ ಬಗ್ಗೆ ಪ್ರವಾಸಿಗರು ಸಹ ಬೇಸರ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಇನ್ನು ಟಿಕೆಟ್ ಸಿಗದೆ ಗಂಟೆಗಟ್ಟಲೆ ಕಾದು ಹೈರಾಣಾಗಿದ್ದಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ದೂರದ ಊರುಗಳಿಂದ ಬಂದಿದ್ದು ಕೇವಲ ಆನ್ಲೈನ್ ಟಿಕೆಟ್ ಪಡೆಯುವಂತೆ ಇಲ್ಲಿನ ಸಿಬ್ಬಂದಿಗಳು ಹೇಳುತ್ತಿದ್ದಾರೆ. ಇನ್ನು ಆನ್ಲೈನ್ನಲ್ಲಿ ಸರಿಯಾಗಿ ಟಿಕೆಟ್ ಸಿಗದೆ ಹಣ ಕೊಟ್ಟು ಖರೀದಿ ಮಾಡೋಣ ಎಂದರೆ ಟಿಕೆಟ್ ಸಿಗುತ್ತಿಲ್ಲ. ಇನ್ನು ಆನ್ಲೈನ್ನಲ್ಲಿ ಟಿಕೆಟ್ ಸರಿಯಾಗಿ ಸಿಗುತ್ತಿಲ್ಲ. ಕುಟುಂಬ ಸಮೇತ ಮಕ್ಕಳ ಜೊತೆ ಬಂದು ಕಾದು ಕೂತರೂ ಸಹ ಸರಿಯಾದ ರೀತಿಯಲ್ಲಿ ಟಿಕೆಟ್ ಸಿಗದೆ ಹಲವು ಪ್ರವಾಸಿಗರು ವಾಪಸ್ ಹೋಗಿದ್ದಾರೆ. ಹಳ್ಳಿಯಿಂದ ಬರುವ ಜನರಿಗೆ ಆನ್ಲೈನ್ನಲ್ಲಿ ಟಿಕೆಟ್ ಖರೀದಿ ಮಾಡಲು ಆಗದೆ ಕೋಟೆ ವೀಕ್ಷಣೆ ಮಾಡದೆ ಹಾಗೆ ಹೋಗುವ ಪರಿಸ್ಥಿತಿ ಇದೆ. ಇನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಸಮಸ್ಯೆ ಬಗೆಹರಿಸುವಂತೆ ಪ್ರವಾಸಿಗರು ಮನವಿ ಮಾಡಿದ್ದಾರೆ. ನೋಡಿ, ನಾವು ಆನ್ಲೈನ್ ಹಳ್ಳಿಯಿಂದ ಬಂದಿದ್ದೇವೆ ನೋಡೋಕ್ಕೆ, ಕೋಟೆ ನೋಡೋಕ್ಕೆ ಅಂಥೇಳಿ. ಒಂದು ತಾಸು 2 ತಾಸು ಆಯಿತು, ಇನ್ನೂ ಟಿಕೆಟ್ ಸಿಗ್ತಾ ಇಲ್ಲ. ಕೇಳಿದರೆ ಆನ್ಲೈನ್ ಬುಕ್ ಮಾಡಿರಿ ಅಂತಾರೆ. ನಾವು ಹಳ್ಳಿಯಿಂದ ಬಂದಿರೋದು, ನಮಗೆಲ್ಲ ಆನ್ಲೈನು ಕ್ಯಾಶ್ ಕೊಟ್ಟು ತೊಗೊಳೋಣ ಅಂದರೆ ಟಿಕೆಟ್ ಕೊಡ್ತಾ ಇಲ್ಲ. ಭಾಳ ಜನ ಹೊರ ನಿಂತ್ಕೊಂಡಿದ್ದಾರೆ, ಭಾಳ ಕಾಯ್ತಿದ್ದಾರೆ. ವಯಸ್ಸಾಗಿರೋ ಕರ್ಕೊಂಡು ಬಂದಿದ್ದೀವಿ. ಹಿಂಗಾದರೆ ತುಂಬ ಸಮಸ್ಯೆ ಆಗುತ್ತೆ. ದಯವಿಟ್ಟು ಇದಕ್ಕೆ ಒಂದು ಪರಿಹಾರ ಕೊಡಿ. ಬರೀ ಆನ್ಲೈನ್ ಬುಕ್ ಮಾಡಬೇಕು ಅಂತಿದ್ದಾರೆ, ಆನ್ಲೈನ್ ಬುಕ್ ಆಗ್ತಾ ಇಲ್ಲ. ಹಂಗಾಗಿ ದೊಡ್ಡ ಸಮಸ್ಯೆ ಆಗ್ತದೆ ಇಲ್ಲಿ. ಟಿಕೆಟ್ ಆನ್ಲೈನ್ ಟಿಕೆಟ್ ಬೇಗ ಕೊಟ್ಟರೆ ಜನ ಕಡಿಮೆ ಆಗ್ತಾರೆ. ಅದನ್ನು ಬಿಟ್ಟು ಇವರು ಟಿಕೆಟ್ ಕೊಡ್ತಾ ಇಲ್ಲ. ಜನ ನೋಡಿದ್ರೆ ಭಾಳ ಆಗ್ತಾ ಇದ್ದಾರೆ, ಬಿಸಿಲು. ಹಾಗಾಗಿ ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಬೇಕು. ಆಫ್ಲೈನ್ ಟಿಕೆಟು ಕೊಡ್ತಾ ಇಲ್ಲ, ಕಾರಣ ಏನು ಹೇಳ್ತಾ ಇಲ್ಲ. ಈ 3-4 ತಿಂಗಳಿಂದ ಇದೇ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ. ರಾಜ್ಯ ಬೇರೆ ಜಿಲ್ಲೆಗಳಿಂದನೂ ಜನ ಇದ್ದಾರೆ ಇಲ್ಲಿ. ಯಾರಿಗೂ ಒಂದು ಒಳ್ಳೆ ಪರಿಹಾರ ಸಿಗ್ತಾ ಇಲ್ಲ, ಬರೀ ಸಮಸ್ಯೆಯಿಂದ ಎದುರಿಸ್ತಾ ಇದ್ದಾರೆ. ಪರಿಹಾರ ಏನು ಅಂದರೆ ಬಂದಿರೋರಿಗೆ ಬೇಗ ಟಿಕೆಟ್ ಕೊಟ್ಟರೆ ಜನ ಇರಲ್ಲ. ಟ್ರಾಫಿಕ್ ಸಮಸ್ಯೆನೂ ತುಂಬ ಆಗಿದೆ ಇಲ್ಲಿ. ಈ ಹಳ್ಳಿಯಿಂದ ಬಂದಿರೋರಿಗೆ ಹೆಂಗೆ ಹೋಗ್ಬೇಕಂತ ಗೊತ್ತಾಗಲ್ಲ ಆನ್ಲೈನ್ ಟಿಕೆಟ್ ಇರೋದ್ರಿಂದ. ಇದಕ್ಕೊಂದು ಪರಿಹಾರ ಕೊಡ್ಬೇಕಂತ ಮಕ್ಕಳು ತುಂಬ ಜನ ಮಕ್ಕಳಿದ್ದಾವೆ, ಪುಟ್ಟ ಮಕ್ಕಳುಗಳು. ಅವ್ರಿಗೆ ಹೊರಗೆ ನಿಲ್ಸ್ಕೊಂಡು ಕೂರೋದಾಗಲ್ಲ. ರೋಡ್ ಬೇರೆ ಇದು, ವಾಹನಗಳು ಅಡ್ಡಾಡ್ತಾ ಇದ್ದಾವೆ. ಇದಕ್ಕೆ ಮೇಲಧಿಕಾರಿಗಳು ಯಾರಿದ್ದಾರೆ, ಈ ಒಂದು ಸಮಸ್ಯೆ ಪರಿಹಾರ ಕೊಡ್ಬೇಕಂತ ಕೇಳ್ಕೊಳ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಸಲ್ಮಾನ್ ಅಂತ.